and it is just 300 rupees. 300 rupees ಈ ಸಾರಿ ಅಂದ್ರೆ ನಂಬಕ್ಕೆ ಆಗಲ್ಲ. ಬಟ್ ನನ್ನ ಶಾರ್ಟ್ ಇರೋ ಸ್ವಲ್ಪ ಅಷ್ಟೇ ಆಯ್ತಾ. Hi guys, welcome back to my channel. If you're new here, hi, I am Swati. ನೀವೇನಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ದಟ್ ವಿಲ್ ನಾಟ್ ಮಿಸ್ ಔಟ್ ಎನಿ ಆಫ್ ಮೈ ವಿಡಿಯೋಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಿಂತ್ರಾ ಆ್ಯಂಡ್ ಅಮೆಝಾನ್ ಹಾಲ್. ನಾನು ಮಿಂತ್ರಾ ಮತ್ತು ಅಮೆಝಾನಿಂದ ಸ್ವಲ್ಪ ಬೇಸಿಕ್ ಸ್ಟಫ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ನಾನು 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಪಾರ್ಟಲ್ಲಿ ಮಿಂತ್ರಾಯಿಂದ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ಅಮೆಝಾನಿಂದ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದೀಸ್ ಆರ್ ದ ಥಿಂಗ್ಸ್ ಐ ಆರ್ಡರ್ ಫ್ರಮ್ ಮಿಂತ್ರಾ. ಇದರಲ್ಲಿ ಸ್ವಲ್ಪ ಡ್ರೆಸ್ಸಸ್ಸು ಮತ್ತು ಜ್ಯುವೆಲ್ರೀಸ್ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಜ್ಯುವೆಲ್ರೀಸ್. ನನ್ನ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಗೋಲ್ಡನ್ ಬ್ರೇಸ್ಲೆಟ್. ಇದು ನನಗೆ 4 ಇಂಡಿವಿಜುವಲ್ ಪೀಸಸಲ್ಲಿ ಬಂದಿದೆ. ಸೈಜ್ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ ಸಿನ್ಸ್ ಇಟ್ಸ್ ಎಲಾಸ್ಟಿಕ್. ಮತ್ತು ಮಿಂತ್ರಾ ಜ್ಯುವೆಲ್ರೀಸ್ ನಂಗೆ ಇನ್ನೊಂದು ಜಾಸ್ತಿ ಏನು ಇಷ್ಟ ಆಗುತ್ತೆ ಅಂದರೆ ಕಲರ್ ಬೇಗ ಹೋಗಲ್ಲ ಇದ್ರದ್ದು. ಇಟ್ ಈಸ್ ಆ್ಯಂಟಿ ಟಾರ್ನಿಶ್. ಇಟ್ ಕಾಸ್ಟೆಡ್ ಮೀ ಅರೌಂಡ್ 404 rupees. ಇದನ್ನು ಹೇಗೆ ಸ್ಟೈಲ್ ಮಾಡೋದು ಅಂದರೆ ಇದನ್ನು ಸಿಂಗಲಾಗಿ ಕೂಡ ವಾಶ್ ಜೊತೆ ಸ್ಟೈಲ್ ಮಾಡ್ಬೋದು ಅಥವಾ 4 ಬ್ಯಾಂಗಲ್ನ ಹಾಕೊಂಡು ಕೂಡ ನಾವು ಸ್ಟೈಲ್ ಮಾಡ್ಬೋದು. ಇಟ್ ವಿಲ್ ಡೆಫಿನೆಟ್ಲಿ ಗಿವ್ ಎ ಕ್ಲಾಸಿ ಲುಕ್ ಟು ಯುವರ್ ಔಟ್ಫಿಟ್. ನಿಮಗೆ ನಂದು ಯಾವುದೇ ಪ್ರಾಡಕ್ಟ್ಸ್ ಇಷ್ಟ ಆಗಿದ್ರು ಅದ್ರದ್ದು ಎಲ್ಲದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಟು ಚೆಕ್ ಇಟ್ ಔಟ್. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಬ್ರೇಸ್ಲೆಟ್ಸ್ ಬ್ಲೂ ಕಲರಲ್ಲಿದೆ. ಇದು ಫುಲ್ ಬೀಚ್ ವೈಬ್ಸ್ ಕೊಡ್ತಾ ಇದೆ. ಇದನ್ನು ಬೀಚ್ ವೇರ್ ಮೇಲೆ ಸ್ಟೈಲ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ 8 ಪೀಸಸಲ್ಲಿ ಬರುತ್ತೆ. ಇಟ್ ಕಾಸ್ಟೆಡ್ ಮೀ ಅರೌಂಡ್ 361 rupees. ನೀವೇನಾದರೂ ಬೀಚ್ ವೆಕೇಷನ್ಗೆ ಹೋಗ್ತಾ ಇದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ನೆಕ್ ಪೀಸ್. ಇಟ್ಸ್ ಅ ಸಿಲ್ವರ್ ಜ್ಯುವೆಲ್ರಿ. ನನಗೆ ಪರ್ಸ್ನಲಿ ಸಿಲ್ವರ್ ಜ್ಯುವೆಲ್ರಿ ಅಂದರೆ ತುಂಬಾ ಇಷ್ಟ. ಈಗ ಟ್ರೆಂಡಲ್ಲಿ ಇರೋದು ಮಿನಿಮಲ್ ಜ್ಯುವೆಲ್ರೀಸ್. ಸೊ ಐ ಬಾಟ್ ದಿಸ್ ಫಾರ್ 490 rupees. ಫಸ್ಟ್ ಆದರೆ ಎಲ್ಲರೂ ಚಂಕಿ ಹೆವಿ ಆ ಥರ ದೊಡ್ಡ ದೊಡ್ಡ ಜ್ಯುವೆಲ್ರೀಸ್ನ ಇಷ್ಟಪಡ್ತಾ ಇದ್ರು. ಆದರೆ ನನಗೂ ಈಗಲೂ ಕೂಡ ನಂಗೆ ಆ ಥರ ಜ್ಯುವೆಲ್ರೀಸೇ ಇಷ್ಟ. ಬಟ್ ಇದು ಯುನೀಕ್ ಮತ್ತು ಡಿಫ್ರೆಂಟಾಗಿ ಅನಿಸ್ತು. ಸೊ ಐ ಬಾಟ್ ದಿಸ್. ನೆಕ್ಸ್ಟ್ ಈಸ್ ಔಟ್ಫಿಟ್ಸ್. ಅದರಲ್ಲಿ ನಂದು ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ಟ್ಯೂಬ್ ಟಾಪ್. ಇದರಲ್ಲಿ ನಂಗೆ ಈ ಕೆಳಗಡೆ ಇರೋ ಫಿಶ್ ಕಟ್ ತುಂಬಾ ಯುನೀಕ್ ಅಂತ ಫೀಲ್ ಆಯಿತು. ಸೊ ನಾನು ಇದನ್ನು ತೊಗೊಂಡೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ಇದನ್ನು ನಾನು ಸೇಲ್ ಇರೋ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನಾನು ಪೇ ಮಾಡಿದ್ದು 400 rupees. ಬಟ್ ಈ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 460 rupees ಆಗಿದೆ. ಇದನ್ನು ನೀವು ಜೀನ್ಸ್ ಮತ್ತು ಸ್ಕರ್ಟ್ ಮೇಲೆ ಸ್ಟೈಲ್ ಮಾಡ್ಬೋದು. ಬಟ್ ಐ ಪರ್ಸ್ನಲಿ ಪ್ರಿಫರ್ ಸ್ಕರ್ಟ್ ಬಿಕಾಸ್ ಸ್ಕರ್ಟ್ ಮೇಲೆ ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಎಲಾಸ್ಟಿಕ್ ಆ್ಯಂಡ್ ಬಾಡಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ದಿಸ್ ಮಿನಿ ಸ್ಕರ್ಟ್. ಆ ಟಾಪ್ ಥರನೇ ಇದು ಎಲಾಸ್ಟಿಕ್ ಮಟೀರಿಯಲ್. ಬಟ್ ಮಟೀರಿಯಲ್ ಅಷ್ಟು ಕ್ವಾಲಿಟಿ ಇಲ್ಲ, ಸ್ವಲ್ಪ ಸೀತ್ರು ಇದೆ. ನಾನು ಇದಕ್ಕೆ ಪೇ ಮಾಡಿರೋದು 226 rupees. ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಮೆಟೀರಿಯಲ್ ಕೂಡ ಓಕೆ. ನೆಕ್ಸ್ಟ್ ಇಸ್ ದಿಸ್ ಟೋನ್ ಜೀನ್ಸ್. ಇದು ಫೋಟೋಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ನಾನು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ ಅನಿಸುತ್ತೆ. ಬಟ್ ಇದು ತುಂಬ ಕಂಫರ್ಟಬಲ್ ಆಗಿದೆ. ಹಿಂದೆ ಈ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಪೇ ಮಾಡಿದ್ದು 900 rupees. ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ ನಾನು ಆನ್ಲೈನ್ ಜೀನ್ಸ್ ಪ್ರಿಫರ್ ಮಾಡಲ್ಲ. ಯಾವಾಗಲೂ ಆಫ್ಲೈನ್ ಜೀನ್ಸೇ ಪ್ರಿಫರ್ ಮಾಡ್ತೀನಿ. ಬಟ್ ಈ ಜೀನ್ಸ್ ಈವನ್ ಸೂಟೇಬಲ್ ಫಾರ್ ಶಾರ್ಟ್ ಪೀಪಲ್. ಬಟ್ ನಾನು ಶಾರ್ಟ್ ಇರೋದು ಸ್ವಲ್ಪ ಅಷ್ಟೇ ಆಯಿತಾ. ನೆಕ್ಸ್ಟ್ ಇಸ್ ದಿಸ್ ಕ್ಯೂಟ್ ಪಿಸ್ತಾ ಕಲರ್ ಕಾರ್ಸೆಟ್. ನನಗೆ ಕಾರ್ಸೆಟ್ ಅಂದರೆ ತುಂಬಾ ಇಷ್ಟ ಬಿಕಾಸ್ ಅದನ್ನು ಡಿಫ್ರೆಂಟ್ ವೇಸಲ್ಲಿ ನಾನು ಸ್ಟೈಲ್ ಮಾಡ್ಬೋದು. ಆ್ಯಂಡ್ ಐ ಪೇಡ್ 1000 rupees ಫಾರ್ ದಿಸ್. ಇನ್ನು ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಇದು ತಿಕ್ಕಾಗಿ ಕೂಡ ಇದೆ. ಸೊ ಐ ರಿಯಲಿ ಲೈಕ್ಡ್ ಇಟ್ ಆ್ಯಂಡ್ ದ ಪ್ರಿಂಟ್ ಈಸ್ ರಿಯಲಿ ಗುಡ್. ಕ್ಯೂಟ್ ಬೋಸ್ ಕೂಡ ಕೊಟ್ಟಿದ್ದಾರೆ 2. ನಿಮ್ಮ ವಾರ್ಡ್ರೋಬಲ್ಲಿ ಒಂದು ಮಲ್ಟಿ ಕಲರ್ ಕಾರ್ಸೆಟ್ ಈಸ್ ಮಸ್ಟ್. ಬಿಕಾಸ್ ನೀವು ಯಾವ ಡ್ರೆಸ್ ಮೇಲೆ ಬೇಕಾದರೂ ಹೇಗೆ ಬೇಕಾದರೂ ಸ್ಟೈಲ್ ಮಾಡ್ಬೋದು. ಐ ಪರ್ಸ್ನಲಿ ರೆಕಮೆಂಡ್ ದಿಸ್. ಕಾರ್ಸೆಟ್ನ ನೀವು ಏನರ ಮೇಲೆ ಬೇಕಾದರೂ ಸ್ಟೈಲ್ ಮಾಡ್ಬೋದು. 2-3 ಸತಿ ಹಾಕೊಂಡಿರೋ ಬಟ್ಟೆಗೆ ನೀವೇನಾದ್ರು ಸ್ವಲ್ಪ ಯುನಿಕ್ನೆಸ್ನ ಆ್ಯಡ್ ಮಾಡಬೇಕು ಅಂದರೆ ಕಾರ್ಸೆಟ್ನ ಸ್ಟೈಲ್ ಮಾಡ್ಬೋದು. ಐ ರಿಯಲಿ ವಾಂಟೆಡ್ ಅ ಗುಡ್ ಕ್ವಾಲಿಟಿ ವೈಟ್ ಶರ್ಟ್. ಒಂದು ವೈಟ್ ಶರ್ಟು ಎಲ್ಲರ ವಾರ್ಡ್ರೋಬಲ್ಲೂ ಇರಲೇಬೇಕು ಬಿಕಾಸ್ ನಾವು ಅದನ್ನು ಡಿಫ್ರೆಂಟಾಗಿ ಹೇಗೆ ಬೇಕಾದರೂ ಸ್ಟೈಲ್ ಮಾಡ್ಬೋದು. ಸೊ ಐ ಬಾಟ್ ದಿಸ್ ವೈಟ್ ಶರ್ಟ್ ಫ್ರಮ್ ಮಿಂತ್ರಾ H&M. ನಿಮಗೆ ಗೊತ್ತಿರೋ ಹಾಗೆಯೇ H&M ಅವರು ಹೇಗೆ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಅಂತ ಗೊತ್ತು. ಸೊ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಐ ಬಾಟ್ ಇಟ್ ಫ್ರಮ್ ದ್ಯಾಟ್. ದಿಸ್ ಇಸ್ ದ ಶರ್ಟ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಐ ಪೇಡ್ 1000 rupees ಫಾರ್ ದಿಸ್. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ವೈಟ್ ಶರ್ಟ್ ಈಸ್ ಅ ಬೇಸಿಕ್ ಥಿಂಗ್ ಫಾರ್ ಎವ್ರಿ ಒನ್. ಸೊ ಇನ್ವೆಸ್ಟ್ ಇನ್ ಅ ಗುಡ್ ಕ್ವಾಲಿಟಿ. ಅದು ತುಂಬ ದಿನ ಬಾಳಿಕೆ ಬರಬೇಕಲ್ವಾ, ಅದಕ್ಕೆ. ನೆಕ್ಸ್ಟ್ ಇಸ್ ದಿಸ್ ಕ್ಯೂಟ್ ಮರೂನ್ ಕಲರ್ ಟ್ಯೂಬ್ ಟಾಪ್ ಡ್ರೆಸ್. ಇದನ್ನ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಈ ಡ್ರೆಸ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಕೂಡ. ಮಟೀರಿಯಲ್ ಕೂಡ ತುಂಬಾ ಎಲಾಸ್ಟಿಕ್ ಆಗಿರೋದ್ರಿಂದ ಇದು ಬಾಡಿ ಹಗ್ಗಿಂಗ್. ಆ್ಯಂಡ್ ಈ ಡೌನ್ ಸೈಡಲ್ಲಿರೋ
ಈ ಕಟ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಐ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಡ್ರೆಸ್. ಆ್ಯಂಡ್ ಇದಕ್ಕೆ ನಾನು 800 rupees ಪೇ ಮಾಡಿದ್ದೆ. ದಿಸ್ ಇಸ್ ಇಟ್ ಫಾರ್ ಮಿಂತ್ರಾ. ನೆಕ್ಸ್ಟ್ ಇಸ್ ಅಮೆಝಾನಲ್ಲಿ ನಾನು ಜಾಸ್ತಿ ಏನು ಆರ್ಡರ್ ಮಾಡಿಲ್ಲ, ಸ್ವಲ್ಪನೇ ಇದೆ. ಸೊ ಲೆಟ್ಸ್ ಚೆಕ್ ಇಟ್ ಔಟ್. ಅಮೆಝಾನ್ದು ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ವಿಂಟರ್ ಸ್ಟಾಕಿಂಗ್ಸ್. ಇದನ್ನು ನಾನು ಪರ್ಟಿಕ್ಯುಲರ್ ಡ್ರೆಸ್ ಜೊತೆ ಪೇರಪ್ ಮಾಡೋಕ್ಕೆ ಅಂತ ಇದನ್ನು ಪರ್ಚೇಸ್ ಮಾಡಿದ್ದು. ನಿಮ್ಗೆ ಏನಾದರೂ ಮಿನಿ ಸ್ಕರ್ಟ್ ಅಥವಾ ಶಾರ್ಟ್ಸ್ ಹಾಕೋದು ಅಷ್ಟು ಕಂಫರ್ಟಬಲ್ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಚೂಸ್ ಸ್ಟಾಕಿಂಗ್ಸ್. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಥರ್ಮಲ್ ಸ್ಟಾಕಿಂಗ್ಸ್ ತೊಗೋಬೇಕಾ ನಾರ್ಮಲ್ ಸ್ಟಾಕಿಂಗ್ಸ್ ತೊಗೋಬೇಕಾ ಅಂತ. ಇದು ಕೂಡ ಒಂದು ವಾರ್ಡ್ರೋಬ್ ಬೇಸಿಕ್. ಐ ಜಸ್ಟ್ ಪೇಡ್ 300 rupees ಫಾರ್ ದಿಸ್. ನೆಕ್ಸ್ಟ್ ಇಸ್ ದಿಸ್ ಯೆಲ್ಲೋ ಕುರ್ತಾ ಸೆಟ್. ಇದರಲ್ಲಿ ಒಂದು ಲಾಂಗ್ ಕುರ್ತಾ ಜೊತೆ ಒಂದು ಪ್ಯಾಂಟ್ ಮತ್ತು ದುಪ್ಪಟ ಕೊಟ್ಟಿದ್ದಾರೆ. ಇದ್ರಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗಿದ್ದೇನು ಅಂದರೆ ಪ್ರಿಂಟು. ನಾನು ಫಸ್ಟ್ ಇದನ್ನು ಆರ್ಡರ್ ಮಾಡಿದಾಗ ನಾನು ಅಂದ್ಕೊಂಡೆ ಈ ಪ್ರಿಂಟ್ ಎಲ್ಲನೂ ಮಷಿನ್ ವರ್ಕ್ ಆಗಿರುತ್ತೆ ಅಥವಾ ಜಸ್ಟ್ ಪ್ರಿಂಟ್ ಹಾಕಿ ಕೊಡ್ತಾರೆ ಅಂತ. ಬಟ್ ಇಟ್ ಈಸ್ ಪ್ಯೂರ್ಲಿ ಹ್ಯಾಂಡ್ ವರ್ಕ್. ಅಷ್ಟೇ ಅಲ್ಲದೆ ಈ ಸ್ಲೀವಲ್ಲಿ ನೀವು ನೋಡ್ಬೋದು, ಇದು ಆರ್ಗೆನ್ಸಾ ಮೆಟೀರಿಯಲ್ ಮೇಲೆ ಕೂಡ ಅವರು ಹ್ಯಾಂಡ್ ವರ್ಕೇ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವಿಲ್ ಗೋ ಟು ಪ್ಯಾಂಟಲ್ಲಿ ಏನು ಅಂದರೆ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಆ್ಯಸ್ ಯು ಕ್ಯಾನ್ ಸಿ ಡೌನ್ ಸೈಡಲ್ಲಿ ಸೇಮ್ ಟಾಪ್ಗೆ ಹೇಗೆ ಹ್ಯಾಂಡ್ ಫಿನಿಶಿಂಗ್ ಕೊಟ್ಟಿದ್ದಾರೋ ಅದೇ ಥರ ಪ್ಯಾಂಟ್ಗೂ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನಂದು ಬೆಸ್ಟ್ ಪಾರ್ಟ್ ಆಫ್ ಅಬೌಟ್ ದಿಸ್ ಕುರ್ತಾ ಸೆಟ್ ಇಸ್ ದುಪ್ಪಟ. ಫುಲ್ ದುಪ್ಪಟ ಈಸ್ ಇನ್ ಆರ್ಗೆನ್ಸಾ ಮಟೀರಿಯಲ್ ಆ್ಯಂಡ್ ಯು ಕ್ಯಾನ್ ಸಿ ದ ಫಿನಿಶಿಂಗ್. ಈ ಫಿನಿಶಿಂಗಲ್ಲೂ ಕೂಡ ಅವರು ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಐ ರಿಯಲಿ ಲವ್ ದ ಕ್ವಾಲಿಟಿ. ತುಂಬ ಪ್ರೀಮಿಯಂ ಕ್ವಾಲಿಟಿ ಆಗಿದೆ. ವಿ ಪೇಡ್ 1600 ಫಾರ್ ದಿಸ್. ಈ ಪ್ರೀಮಿಯಂ ಕ್ವಾಲಿಟಿನ ಅವ್ರು 1600 rupees ಕೊಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಎ ಸ್ಟೀಲ್. ಯು ಗೈಸ್ ಕ್ಯಾನ್ ಬೈ ಇಟ್. ಮೈ ನೆಕ್ಸ್ಟ್ ಪೀಸ್ ಇಸ್ ದಿಸ್ ಸ್ಕರ್ಟ್ ಥರ ಕಾಣಿಸುತ್ತೆ ಬಟ್ ಇಟ್ ಈಸ್ ಶಾರ್ಟ್. ಗಾಳಿ ಬಂದರೆ ಸ್ಕರ್ಟ್ ಥರ ಮೇಲೆ ಎತ್ಕೊಳ್ಳುತ್ತೆ ಅಂತ ಭಯ ಪಡೋಂಗಿಲ್ಲ. ತುಂಬಾ ಕಂಫರ್ಟಬಲ್. ನೆಕ್ಸ್ಟ್ ಮೆಟೀರಿಯಲ್ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಇಸ್ ಟೂ ಗುಡ್. ಮತ್ತು ತಿಕ್ಕಾಗಿ ಕೂಡ ಇದೆ, ಡಬಲ್ ಲೇಯರ್ ಕೂಡ ಇದೆ. ಅಷ್ಟೇ ಅಲ್ಲದೆ ಫಾಲ್ಸ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೈಡ್ಸಲ್ಲಿ ಜಿಪ್ ಕೂಡ ಇದೆ ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್. ಕ್ವಾಲಿಟಿ ಮತ್ತು ಕಂಫರ್ಟ್ ಇಸ್ 10 out of 10. ಈ ಸ್ಕಾಟ್ನ ಕೂಡ ನಾನು ಸೇಲ್ ಇರೋ ಟೈಮಲ್ಲೇ ತೊಗೊಂಡಿದ್ದು. ಇಟ್ ಕಾಸ್ಟ್ ಮಿ ಅರೌಂಡ್ 500 rupees. ಮತ್ತೆ ಅದನ್ನ ಓಪನ್ ಮಾಡಿ ನೋಡಿದಾಗ ಇಟ್ ಈಸ್ ನಾವು 760 rupees. ಮೈ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ this saree and it is just 300 rupees. Actually I ordered this out of curiosity. ಇದೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ವಾಪಸ್ ಕೊಡ್ಬೋದು ಅನ್ನೋ ಮೆಂಟಾಲಿಟಿಯಿಂದನೇ ನಾನು ಇದನ್ನ ಬೈ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಪ್ರಿಂಟ್ ಕೂಡ ಸೋ ಲವ್ಲಿ. 300 rupees ಈ ಸಾರಿ ಅಂದರೆ ನಂಬಕ್ಕೆ ಆಗಲ್ಲ. ರಿಯಲಿ ಲವ್ ಹೌ ಇಟ್ ಲುಕ್ಸ್ ಆನ್ ಮೀ. ಆದಷ್ಟು ಬೇಗ ನಾನು ಇದರಲ್ಲೊಂದು ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ನಂದು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.